ಮದುವೆ ಮಾತುಕತೆ ಫೈನಲ್ ಸ್ಟೇಜ್ಗೆ ಬಂದು ಮುರಿದು ಬೀಳ್ತಿದ್ಯಾ? ಪ್ರಮೋಷನ್ ಅದು ಬೇರೆಯವರಿಗೆ ಸಿಗ್ಬಿಡ್ತಿದ್ಯಾ? ಅಂದ್ಕೊಂಡಿದ್ದು ಒಂದು ಕೂಡ ಸಮಯಕ್ಕೆ ಸರಿಯಾಗಿ ಆಗ್ತಿಲ್ವಾ? ಈ ಹತಾಶೆ ಒಳಗಿಂದೊಳಗೆ ತಿಂತಿಲ್ಬಹುದು. ಆದ್ರೆ ಇಲ್ಲೊಂದು ಶಾಕಿಂಗ್ ಸತ್ಯ ಇದೆ ಗೊತ್ತಾ? ಇದು ನಿಮ್ಮ ದುರದೃಷ್ಟ ಅಲ್ಲವೇ ಅಲ್ಲ, ಇದು ಬ್ರಹ್ಮಾಂಡ ನಿಮ್ಮಗಾಗಿ ರೂಪಿಸಿರುವ ಒಂದು ಸೀಕ್ರೆಟ್ ಪ್ಲಾನ್. ಈ ವಿಳಂಬ ನಿಮ್ಮನ್ನು ಸೋಲಿಸೋಗೆ ಬಂದಿಲ್ಲ, ಬದಲಾಗಿ ನಿಮ್ಮನ್ನು ಮರುಸೃಷ್ಟಿ ಮಾಡೋಕೆ ಬಂದಿದೆ. ಬನ್ನಿ, ನಿಮ್ಮ ರಾಶಿಯ ಪ್ರಕಾರ ಈ ವಿಳಂಬದ ಹಿಂದಿರುವ ಆ ನಿಗೂಢ ರಹಸ್ಯ ಏನು ಅಂತ ಇಂದು ನೋಡೋಣ. ವರ್ಷಗಳು ಕಳೀತಾನೇ ಇದೆ, ಆದ್ರೆ ಬಂದ ಪ್ರತಿಯೊಂದು ಸಂಬಂಧನೂ ಕೊನೆ ಕ್ಷಣದಲ್ಲಿ ಕೈತಪ್ಪಿ ಹೋಗ್ತಿದೆಯಾ? ಇಷ್ಟು ವರ್ಷ ಕಾದದಕ್ಕೆ ಏನಾದ್ರೂ ಅರ್ಥ ಇದೆಯಾ ಅಂತ ಅನ್ನಿಸ್ತಿದೆಯಾ? ಈ ನೋವಿನ ಹಿಂದೆ ಒಂದು ಕಾರಣ ಇದೆ. ಅಥವಾ 10 ವರ್ಷ ಒಂದೇ ಕಂಪನಿಯಲ್ಲಿ ಪ್ರಾಮಾಣಿಕವಾಗಿ ದುಡಿದಿದ್ದೀರಿ, ಆದರೆ ನಿಮ್ಮ ಜೂನಿಯರ್ಗಳೆಲ್ಲ ಪ್ರಮೋಷನ್ ತಗೊಂಡು ಮುಂದೆ ಹೋಗ್ತಿದ್ದಾರೆ. ನೀವು ಮಾತ್ರ ಅದೇ ಜಾಗದಲ್ಲೇ ಉಳಿದುಬಿಟ್ಟಿದ್ದೀರಾ? ನಿಮ್ಮ ಶ್ರಮಕ್ಕೆ ಬೆಲೆನೇ ಇಲ್ವಾ ಅಂತ ಒಳಗೊಳಗೆ ಕುಗ್ಗುತ್ತಿದ್ದೀರಾ? ಹೌದು, ಈ ಎಲ್ಲಾ ಪ್ರಶ್ನೆಗಳು ನಿಮ್ಮನ್ನು ಒಂದು ರೀತಿ ಆಳವಾದ ಹತಾಶೆಯ ಕೂಪಕ್ಕೆ ತಳ್ಳಿರಬಹುದು, ಭವಿಷ್ಯನೇ ಕತ್ಲೆ ಎನ್ನಿಸ್ತಿರಬಹುದು. ಆದ್ರೆ ನಿಲ್ಲಿ, ಇಲ್ಲೇ ನೋಡಿ ಕಥೆಯಲ್ಲಿರೋ ಅಸಲಿ ಟ್ವಿಸ್ಟ್ ಶುರು ಆಗೋದು. ನೀವು ಅನುಭವಿಸುತ್ತಿರುವ ಈ ವಿಳಂಬ, ಇದು ನಿಮ್ಮ ದುರದೃಷ್ಟ ಅಲ್ಲವೇ ಅಲ್ಲ, ಇದು ಬ್ರಹ್ಮಾಂಡ ನಿಮಗಾಗಿ ರೂಪಿಸಿರುವ ಒಂದು ಮಾಸ್ಟರ್ ಪ್ಲಾನ್. ಈ ಕಾಯುವಿಕೆ ನಿಮ್ಮನ್ನು ಪರೀಕ್ಷಿಸುತ್ತಿಲ್ಲ, ಬದಲಿಗೆ ಮುಂದೆ ಬರಲಿರುವ ದೊಡ್ಡ ಯಶಸ್ಸನ್ನು ನಿಭಾಯಿಸೋಕೆ ನಿಮ್ಮನ್ನು ಸಿದ್ಧಪಡಿಸುತ್ತಿದೆ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಳಿ. ಜ್ಯೋತಿಷ್ಯದಲ್ಲಿ ಶನಿಯನ್ನ ಕರ್ಮದ ದೇವತೆ ಅಂತಾರೆ. ಅವನೊಬ್ಬ ಸ್ಟ್ರಿಕ್ಟ್ ಟೀಚರ್ ಇದ್ದಾಗೆ. ಶನಿಯ ಕೆಲ್ಸವೇ ನಿಮ್ಮ ಜೀವನದ ಸ್ಪೀಡ್ಗೆ ಬ್ರೇಕ್ ಹಾಕೋದು. ಆದ್ರೆ ಅವನು ಶಿಕ್ಷಿಸ್ತಿಲ್ಲ, ಬದಲಿಗೆ ನಿಮ್ಗೆ ಟ್ರೈನಿಂಗ್ ಕೊಡ್ತಿದ್ದಾನೆ. ಯಾಕೆ ಗೊತ್ತಾ? ಆತುರದಲ್ಲಿ ಸಿಕ್ಕಿದ್ದು ಯಾವುದೂ ಹೆಚ್ಚು ಕಾಲ ಉಳಿಯೋದಿಲ್ಲ. ಅದಕ್ಕಾಗಿಯೇ ಶನಿ ನಿಮ್ಮನ್ನ ಕಾಯಿಸಿ, ಪರೀಕ್ಷಿಸಿ ಆಮೇಲೆ ಫಲ ಕೊಡ್ತಾನೆ. ಇಲ್ಲೊಂದು ರಹಸ್ಯ ಇದೆ, ಇದನ್ನ ನೆನ್ಪಿಟ್ಕೊಳ್ಳಿ. ಶನಿ ಕೊಡುವ ಯಶಸ್ಸು ತಡವಾಗಿ ಬರ್ಬೋದು, ಆದ್ರೆ ಅದು ನಿಮ್ ಜೀವನದಲ್ಲಿ ಪರ್ಮನೆಂಟ್ ಆಗಿ ಉಳಿಯುತ್ತೆ. ಬೇಗ ಬಂದು ಬೇಗ ಹೋಗೋ ಯಶಸ್ಸಿಗಿಂತ ತಡವಾಗಿ ಬಂದು ಕೊನೆಯವರೆಗೂ ಜೊತೆಗಿರೋ ಯಶಸ್ಸೇ ದೊಡ್ಡದು ಅಲ್ವಾ? ಹಾಗಾದ್ರೆ ನಿಮ್ಮ ರಾಶಿಯ ಪ್ರಕಾರ ಈ ಪಾಠ ಹೇಗಿರುತ್ತೆ? ಮೊದಲು ಅಗ್ನಿ ತತ್ವದ ರಾಶಿಗಳಾದ ಮೇಷ, ಸಿಂಹ ಮತ್ತು ಧನು ರಾಶಿಯವರ ಬಗ್ಗೆ ಮಾತಾಡೋಣ. ನೀವು ಹುಟ್ಟಿನಿಂದಲೇ ಸ್ಪೀಡ್, ವೇಗದ ಯೋಧರು. ಆದ್ರೆ ಈಗ ನಿಮ್ಮ ರಥಕ್ಕೆ ಯಾರೋ ಅಡ್ಡ ನಿಂತ ಹಾಗೆ ಅನಿಸ್ತಿದ್ಯಾ? ನೋಡಿ, ಮೇಷರಾಶಿಯವರ ಆತುರವೇ ಅವರಿಗೆ ಮುಳುವಾಗಿದೆ. ಸಿಂಹರಾಶಿಯವರ ಅಹಂಕಾರ, ಎಲ್ಲರೂ ನನ್ನನ್ನೇ ಹೊಗಳಬೇಕು ಅನ್ನೋ ಹಂಬಲ ಅವರನ್ನು ತಡೀತಿದೆ. ಇನ್ನು ಧನುರಾಶಿಯವರ ಫೋಕಸ್ ಕೊರತೆ ಹಿನ್ನಡೆಗೆ ಕಾರಣ. ಅಂದರೆ ಬ್ರಹ್ಮಾಂಡ ಈ 3 ರಾಶಿಯವರಿಗೆ ತಾಳ್ಮೆ, ವಿನಮ್ರತೆ ಮತ್ತು ಜವಾಬ್ದಾರಿಯ ಪಾಠವನ್ನು ಕಲಿಸುತ್ತಿದೆ. ವಿಶೇಷವಾಗಿ ಸಿಂಹರಾಶಿಯವರು, ನೀವು ರಾಜನ ಹಾಗೆ ಬದುಕಬೇಕು ಅಂತ ಆಸೆಪಡ್ತೀರಿ. ಆದರೆ ಇತ್ತೀಚೆಗೆ ಎಲ್ಲರೂ ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರೆ ಅಂತ ಅನಿಸ್ತಿದ್ಯಾ? ನನ್ನನ್ನ ಯಾರು ಗುರ್ತಿಸ್ತಾನೇ ಇಲ್ಲ ಅನ್ನೋ ನೋವು ನಿಮ್ಮನ್ನ ಸುಡುತ್ತಿದ್ಯಾ? ಬ್ರಹ್ಮಾಂಡ ನಿಮ್ಗೆ ಒಂದು ಪಾಠ ಕಲಿಸ್ತಿದೆ. ನಿಜವಾದ ರಾಜ ಪದವಿಗಿಂತ ಸೇವೆಯಲ್ಲಿ ದೊಡ್ಡವನಾಗಿರ್ತಾನೆ. ನಿಮ್ಮ ಅಹಂಕಾರವನ್ನು ಬದಿಗಿಟ್ಟು ಬೇರೆಯವರಿಗೆ ಸೇವೆ ಮಾಡಕ್ ಶುರು ಮಾಡಿ. ಆಗ ನೋಡಿ, ಜಗತ್ತು ತಾನಾಗಿಯೇ ನಿಮ್ಗೆ ಕಿರೀಟ ತೊಡಿಸ್ತೆ. ಅಗ್ನಿ ತತ್ವದ ರಾಶಿಗಳೇ, ಕೇಳಿ, ನೀವು ಸೋತಿಲ್ಲ. ಬ್ರಹ್ಮಾಂಡ ನಿಮಗೆ ನಿಜವಾದ ಪವರ್ ಇರೋದು ಸ್ಪೀಡ್ನಲ್ಲಿ ಅಲ್ಲ, ತಾಳ್ಮೆ, ವಿನಮ್ರತೆ ಮತ್ತು ಫೋಕಸ್ನಲ್ಲಿದೆ ಅಂತ ಕಲಿಸ್ತಿದೆ. ನೀವು ಈಗ ಅನುಭವಿಸ್ತಿರುವ ಪ್ರತಿಯೊಂದು ಅವಮಾನವೂ ಮುಂದೆ ನೀವು ಧರಿಸಬೇಕಾದ ಕಿರೀಟವನ್ನು ಸಿದ್ಧಪಡಿಸುತ್ತಿರುವ ಒಂದು ಪ್ರೋಸೆಸ್ ಅಷ್ಟೇ. ಈಗ ಬರೋಣ ಪೃಥ್ವಿ ತತ್ವದ ರಾಶಿಗಳಾದ ವೃಷಭ, ಕನ್ಯಾ ಮತ್ತು ಮಕರ ರಾಶಿಯವರ ಸರದಿ. ನೀವು ಭೂಮಿಯ ಹಾಗೆ ಸ್ಥಿರ, ತಾಳ್ಮೆ ಉಳ್ಳವರು. ಆದರೆ ಭೂಮಿ ಕೆಳಗೆ ಲಾವಾ ಕುದಿಯೋ ಹಾಗೆ ನಿಮ್ಮ ತಾಳ್ಮೆಯ ಹಿಂದೆಯೂ ಒಂದು ಅಸಮಾಧಾನದ ಬೆಂಕಿ ಉರಿತಿದೆಯಾ? ಇಲ್ಲಿ ನೋಡಿ, ವೃಷಭ ರಾಶಿಯವರ ಹಠಮಾರಿತನವೇ ಅವರಿಗೆ ಅಡ್ಡಿಲಾಗಿದೆ. ಕನ್ಯಾ ರಾಶಿಯವರು ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು ಅಂತ ಹುಡುಕ್ತಾ ಪ್ರಗತಿಯನ್ನೇ ಮರ್ತುಬಿಡ್ತಾರೆ. ಇನ್ನು ಮಕರ ರಾಶಿಯವರು ಜವಾಬ್ದಾರಿಗಳ ಭಾರದಲ್ಲಿ ಗುರಿ ತಲುಪುವ ಪ್ರಯಾಣವನ್ನ ಎಂಜಾಯ್ ಮಾಡೋದನ್ನೇ ಕಲಿಬೇಕು. ಬ್ರಹ್ಮಾಂಡ ನಿಮಗೆ ಹೊಂದಾಣಿಕೆ ಮತ್ತು ಪ್ರಗತಿಯ ಮಹತ್ವವನ್ನ ಕಲಿಸ್ತಿದೆ. ಮಕರ ರಾಶಿಯವರೇ, ನಿಮ್ಮ ಕಥೆನೇ ಬೇರೆ. ನೀವು ಶನಿಯ ಅಧಿಪತ್ಯದಲ್ಲಿ ಇರುವವರು. ನಿಮ್ಮ ಜೀವನದಲ್ಲಿ ಯಾವುದೂ ಸುಲಭವಾಗಿ ಬಂದಿಲ್ಲ, ಸಿಗೋದೂ ಇಲ್ಲ. ನಾನು ಪಡುವ ಪ್ರತಿಯೊಂದು ಕಷ್ಟವೂ ನನ್ನ ಭವಿಷ್ಯದ ಸಾಮ್ರಾಜ್ಯಕ್ಕೆ ಅಡಿಪಾಯ ಅಂತ ನಿಮ್ಗೆ ಅನ್ಸ್ತಿದ್ಯಾ? ಹಾಗಾದ್ರೆ ಒಂದು ವಿಷಯ ನೆನ್ಪಿಡಿ, ಈ ಎಲ್ಲಾ ರಾಶಿಗಳಲ್ಲಿ ಕೊನೆಯಲ್ಲಿ ಎಲ್ಲರಿಗಿಂತ ಎತ್ತರದ ಸಿಂಹಾಸನದ ಮೇಲೆ ಕೂರೋವರು ನೀವೇ. ಆದ್ದರಿಂದ
ಪೃಥ್ವಿ ತತ್ವದ ರಾಶಿಗಳೇ ಕೇಳಿ, ಈ ವಿಳಂಬ ಅಂದ್ರೆ ಯಶಸ್ಸು ಸಿಗಲ್ಲ ಅಂತಲ್ಲ, ಇದು ನಿಮ್ಮ ಫೌಂಡೇಶನ್ನ ಸ್ಟ್ರಾಂಗ್ ಮಾಡ್ತಿರೋ ಸಮಯ ಅಷ್ಟೇ. ಎಷ್ಟರ ಮಟ್ಟಕ್ಕೆ ಅಂದ್ರೆ ನೀವು ಒಮ್ಮೆ ಏನನ್ನಾದ್ರೂ ಕಟ್ಟಿದ್ರೆ ಅದನ್ನು ಜಗತ್ತಿನ ಯಾವುದೇ ಶಕ್ತಿನೂ ಅಲ್ಲಾಡಿಸಕ್ಕೆ ಸಾಧ್ಯವಾಗಬಾರ್ದು. ಮುಂದೆ ವಾಯುತತ್ವದ ರಾಶಿಗಳಾದ ಮಿಥುನ, ತುಲಾ ಮತ್ತು ಕುಂಭ ರಾಶಿಯವರ ಜಗತ್ತಿಗೆ ಹೋಗೋಣ. ನೀವು ಗಾಳಿಯ ಹಾಗೆ ಸ್ವತಂತ್ರರು, ಬುದ್ಧಿವಂತರು, ಆದ್ರೆ ನಿಮ್ಮದೇ ಯೋಚನೆಗಳ ಬಿರುಗಾಳಿಯಲ್ಲಿ ಸಿಕ್ಕಿಹಾಕೊಂಡು ದಾರಿ ತಪ್ಪಿದ ಹಾಗೆ ಆಗಿದ್ಯಾ? ವಿಶೇಷವಾಗಿ ತುಲಾರಾಶಿಯವರು ಈ ಪ್ರಶ್ನೆಯನ್ನು ಒಂದು ಕ್ಷಣ ಪ್ರಾಮಾಣಿಕವಾಗಿ ಕೇಳ್ಕೊಳ್ಳಿ. ಎಲ್ಲರನ್ನೂ ಖುಷಿಪಡ್ಸೋಕ್ ಹೋಗಿ ನಿಮ್ಮ ಸಂತೋಷವನ್ನೇ ನೀವು ಮರ್ತುಬಿಟ್ಟಿದ್ದೀರಾ? ನಿಮ್ಮ ನಿರ್ಧಾರಗಳಿಗೆ ನೀವು ಬೇರೆಯವರ ಮೇಲೂ ಡಿಪೆಂಡ್ ಆಗಿದ್ದೀರಿ. ಇದೇ ನಿಮ್ಮ ವಿಳಂಬಕ್ಕೆ ದೊಡ್ಡ ಕಾರಣ. ಬ್ರಹ್ಮಾಂಡ ನಿಮ್ಮನ್ನ ಉಂಟಿ ಮಾಡ್ತಿರೋದೇ ನೀವು ಸ್ವಂತ ಕಾಲ್ಮೇಲೆ ನಿಲ್ಲೋದನ್ನ ಕಲೀಲಿ ಅಂತ. ಮಿಥುನ, ತುಲಾ ಮತ್ತು ಕುಂಭರಾಶಿಯವರೇ, ಬ್ರಹ್ಮಾಂಡ ನಿಮ್ಮನ್ನು ಏಕಾಂತಕ್ಕೆ ತಳ್ಳುತ್ತಿದೆ. ಯಾಕೆ ಗೊತ್ತಾ? ನಿಮ್ಮ ಐಡಿಯಾಗಳು ಕಾಲಕ್ಕಿಂತ ಮುಂದಿವೆ ಮತ್ತು ಅವುಗಳನ್ನು ಮೊದಲು ನಂಬಬೇಕಾಗಿರೋದು ನೀವೇ. ಈ ಏಕಾಂತವೇ ನಿಮ್ಮ ಶಕ್ತಿ. ಈ ವಿಳಂಬದ ಸಮಯದಲ್ಲಿ ಬೇರೆಯವರ ಅಭಿಪ್ರಾಯಕ್ಕಿಂತ ನಿಮ್ಮ ಆತ್ಮದ ಧ್ವನಿಯನ್ನು ಕೇಳೋಕೆ ಕಲಿಯಿರಿ. ಕೊನೆಯದಾಗಿ ಜಲತತ್ವದ ರಾಶಿಗಳಾದ ಕರ್ಕಾಟಕ, ವೃಶ್ಚಿಕ ಮತ್ತು ಮೀನ ರಾಶಿಯವರ ಬಗ್ಗೆ ಮಾತಾಡೋಣ. ನೀವು ಪ್ರೀತಿ, ಕರುಣೆಯ ಸಾಗರ. ಆದ್ರೆ ಅದೇ ಭಾವನೆಗಳ ಆಳದಲ್ಲಿ ನೀವೇ ಮುಳುಗಿ ಹೋಗ್ತಿದ್ದೀರಾ? ವೃಶ್ಚಿಕ ರಾಶಿಯವರೇ, ಈ ಮಾತು ನಿಮ್ಮ ಹೃದಯಕ್ಕೆ ನೇರವಾಗಿ ತಾಗುತ್ತಿದ್ಯಾ? ಮನಸಾರೆ ನಂಬಿದವರಿಂದಲೇ ಬೆನ್ನಿಗೆ ಚೂರಿ ಹಾಕಿಸ್ಕೊಂಡಿದ್ದೀರಾ? ಆ ದ್ರೋಹದ ನೋವು ನಿಮ್ಮನ್ನು ಮುಂದಕ್ಕೆ ಹೆಜ್ಜೆ ಹಾಕೋಕೆ ಬಿಡ್ತಿಲ್ವಾ? ಈ ಭಾವನಾತ್ಮಕ ಗಾಯಗಳೇ ನಿಮ್ಮ ವಿಳಂಬಕ್ಕೆ ಮೂಲ ಕಾರಣ. ಹಾಗಾದ್ರೆ ಜಲತತ್ವದ ರಾಶಿಗಳೇ, ಈ ವಿಳಂಬ ನಿಮ್ಗೆ ಇಮೋಷನಲ್ ಇಂಡಿಪೆಂಡೆನ್ಸ್ ಕಲ್ಸೋಕೆ ಬಂದಿದೆ. ನೀವು ಬೇರೆಯವರ ಮೇಲೆ ಅವಲಂಬಿತರಾಗೋದನ್ನು ನಿಲ್ಸಿ ನಿಮ್ಮ ಭಾವನೆಗಳ ಜವಾಬ್ದಾರಿಯನ್ನು ನೀವೇ ತೆಗೆದುಕೊಂಡಾಗ ನಿಮ್ಮ ನಿಜವಾದ ಶಕ್ತಿ ಜಾಗೃತವಾಗುತ್ತೆ. ನಿಮ್ಮ ಕರುಣೆಯೇ ನಿಮ್ಮ ವೀಕ್ನೆಸ್ ಅಲ್ಲ, ಅದು ನಿಮ್ಮ ಸೂಪರ್ ಪವರ್ ಅಂತ ಬ್ರಹ್ಮಾಂಡ ನಿಮ್ಗೆ ಕಲಿಸ್ತಿದೆ. ಇಲ್ಲಿಯವರೆಗೆ ನಾವು ಕಾರಣಗಳನ್ನ ನೋಡಿದ್ವಿ. ಆದ್ರೆ ಈಗ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಈ ವಿಳಂಬ ಮತ್ತು ನೋವಿನ ಹಿಂದೆ ಒಂದು ಅಸಾಮಾನ್ಯ ಶಕ್ತಿ ಅಡಗಿದೆ. ಅದು ನಿಮ್ಮನ್ನ ಸಂಪೂರ್ಣವಾಗಿ ಬದಲಾಯಿಸ್ಬಿಡುತ್ತೆ. ಬಹುತೇಕರ ಜೀವನದಲ್ಲಿ ವಿಳಂಬಕ್ಕೆ ಕಾರಣ ನಂಬಿಕೆ ದ್ರೋಹ. ಆದ್ರೆ ಆ ದ್ರೋಹವೇ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್. ಮೊದಲು ನೋವಾಗತ್ತೆ, ಆಮೇಲೆ ಶನಿಯು ನಿಮ್ಮ ಜೀವನದಿಂದ ವಿಷಕಾರಿ ಜನರನ್ನು ಒಬ್ಬೊಬ್ರಾಗೆ ಹೊರಗೆ ಹಾಕ್ತಾನೆ. ಇದೊಂದು ಶುದ್ಧೀಕರಣ ಪ್ರಕ್ರಿಯೆ. ಕೊನೆಯದಾಗಿ ಆ ಏಕಾಂತದಲ್ಲಿ ನೀವು ಯಾರು ಅನ್ನೋ ಸತ್ಯ ನಿಮ್ಗೆ ಅರ್ಥ ಆಗುತ್ತೆ. ನೆನಪಿಡಿ, ಜನರು ನಿಮ್ಮನ್ನ ಬಿಟ್ಟು ಹೋದಾಗಲೇ ನಿಮ್ಮ ನಿಜವಾದ ಶಕ್ತಿ ನಿಮ್ಗೆ ಗೊತ್ತಾಗೋದು. ಹಾಗಾದ್ರೆ ಈ ಕಷ್ಟದ ಸಮಯದಿಂದ ಹೊರಬರಲು ಕೆಲವು ಸರಳ ದಾರಿಗಳೇನು? ಶನಿವಾರದಂದು ದಾನ ಮಾಡೋದು, ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋವರಿಗೆ ಗೌರವ ಕೊಡೋದು ಶನಿಯ ಪ್ರಭಾವವನ್ನು ಪಾಸಿಟಿವ್ ಆಗಿ ಮಾಡುತ್ತೆ. ಹನುಮಾನ್ ಚಾಲೀಸಾ ಪಠಣ ಧೈರ್ಯ ಕೊಡುತ್ತೆ. ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡೋದು, ಧ್ಯಾನ ಮಾಡೋದು ನಿಮ್ಮ ದಾರಿಯನ್ನು ಸುಲಭಗೊಳಿಸುತ್ತೆ. ಆದ್ರೆ ಒಂದು ಸತ್ಯ ನೆನ್ಪಿರ್ಲಿ, ಈ ಎಲ್ಲಾ ಪರಿಹಾರಗಳಿಗಿಂತ ದೊಡ್ಡದು ನಿಮ್ಮ ಕರ್ಮ. ನಿಮ್ಮ ಒಳ್ಳೆಯ ಕೆಲ್ಸಗಳೇ ನಿಮ್ಮ ಅಂತಿಮ ರಕ್ಷೆ. ಕೊನೆಯದಾಗಿ ಒಂದು ಮಾತನ್ನ ಯಾವತ್ತೂ ನೆನಪಿಡಿ, ನಿಮ್ಮ ಜೀವನದಲ್ಲಿನ ಈ ವಿಳಂಬ ಅಂತ್ಯವಲ್ಲ. ಇದು ನೀವು ಶುರು ಮಾಡಿರುವ ಒಂದು ದೊಡ್ಡ ಹೊಸ ಅಧ್ಯಾಯದ ತಯಾರಿ. ನೀವು ಇಷ್ಟೆಲ್ಲ ನೋವನ್ನ ಸಹಿಸಿಕೊಂಡು ಇಲ್ಲಿವರೆಗೂ ಬಂದಿದ್ದೀರಿ ಅಂದ್ರೆ ನೀವು ಸಾಮಾನ್ಯರಲ್ಲ. ನಿಮ್ಮ ಮೇಲೆ ಬ್ರಹ್ಮಾಂಡದ ವಿಶೇಷ ಕೃಪೆಯಿದೆ. ಶೀಘ್ರದಲ್ಲೇ ಗ್ರಹಗತಿಗಳು ಬದಲಾಗಲಿವೆ ಮತ್ತು ನೀವು ಕಳೆದುಕೊಂಡಿದ್ದೆಲ್ಲವನ್ನೂ ಬಡ್ಡಿ ಸಮೇತ ಮರಳಿ ಪಡೆಯುವ ಕಾಲ ಹತ್ತಿರದಲ್ಲೇ ಇದೆ. ಈ ವಿಶ್ಲೇಷಣೆ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ರಾಶಿಯನ್ನು ತಿಳಿಸಿ ಮತ್ತು ಹತಾಶೆಯಲ್ಲಿರುವ ನಿಮ್ಮ ಸ್ನೇಹಿತರಿಗೆ ಇದನ್ನು ಹಂಚಿಕೊಳ್ಳಿ. ನಿಮ್ಮ ಒಂದು ಶೇರ್ ಅವರ ಜೀವನದಲ್ಲಿ ಹೊಸ ಭರವಸೆಯನ್ನು ಮೂಡಿಸಬಹುದು. ಧನ್ಯವಾದಗಳು.